ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿನ ನಾನು ಕೃಷ್ಣನ ಸಂದೇಶದ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಲ್ಲಿ ಕೋಪ, ಅಹಂಕಾರಗಳೆಂಬ 2 ಗುಣಗಳಿರುತ್ತದೆಯೋ ಅವರಿಗೆ ಶತ್ರುಗಳ ಅಗತ್ಯವೇ ಇಲ್ಲ. ಅವರನ್ನು ನಾಶ ಮಾಡಲು ಆ 2 ಗುಣಗಳೇ ಸಾಕು. ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಉತ್ತಮವಾಗಿಯೇ ನಡೆಯುತ್ತಿದೆ. ಮುಂದೆ ಏನಾಗುವುದೋ ಅದು ಕೂಡ ಚೆನ್ನಾಗಿರುತ್ತದೆ. ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ, ವರ್ತಮಾನದಲ್ಲಿ ಜೀವಿಸಿ. ಯಾವುದೇ ಒಬ್ಬ ಮನುಷ್ಯನ ಸಮಯ ಮತ್ತು ಪರಿಸ್ಥಿತಿ ನೋಡಿ ನಿಂದನೆಯನ್ನು ಮಾಡಬೇಡಿ. ಯಾಕೆಂದರೆ ಅವರ ಸಮಯ ಯಾವಾಗ ಬೇಕಾದರೂ ಬದಲಾಗಬಹುದು. ನೀವು ಶಕ್ತಿಶಾಲಿಗಳಾಗಿರಬಹುದು, ಆದರೆ ಸಮಯ ಎಲ್ಲರಿಗಿಂತ ಶಕ್ತಿಶಾಲಿ ಆಗಿರುತ್ತದೆ. ಹಾಗಾಗಿ ಯಾರನ್ನೂ ಕೀಳಾಗಿ ನೋಡಬೇಡಿ. ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳಿದ್ದರೆ ಪಾದರಕ್ಷೆಯನ್ನು ಮೆಟ್ಟಿ ನಡೆ. ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ದರೆ ನಿನ್ನ ಪಾದರಕ್ಷೆಯನ್ನು ಬಿಡುವ ಸ್ಥಳದಲ್ಲೇ ಅವರನ್ನು ಬಿಟ್ಟು ಬರಬೇಕು. ಒಂದು ಸಣ್ಣ ತಪ್ಪು, ಒಂದು ಸರಿಯಾದ ದಾರಿಯನ್ನು, ಒಂದು ಕೆಟ್ಟ ಅನುಭವ, ಒಂದು ಸರಿಯಾದ ಪಾಠವನ್ನು, ಒಂದು ಮಧುರವಾದ ಸಂಬಂಧ, ಒಂದು ಸುಂದರವಾದ ಬಾಳನ್ನು ಕಲಿಸಿಕೊಡುತ್ತದೆ. ಪ್ರಾಣ ಉಳಿಸುವ ನೀರಿಗೆ ಪ್ರಾಣ ತೆಗೆಯುವ ಶಕ್ತಿಯೂ ಕೂಡ ಇರುತ್ತದೆ. ಆದ್ದರಿಂದ ಯಾರನ್ನು ಕೂಡ ಕಡೆಗಣಿಸಬಾರದು. ನೀವು ಯಾರನ್ನು ಮೋಸ ಮಾಡಿ ತುಳಿದಿದ್ದೀರೋ ಅವರಿಗೂ ನಿಮ್ಮನ್ನು ತುಳಿಯುವ ಶಕ್ತಿ ಇರುತ್ತದೆ. ಒಬ್ಬರ ಕಣ್ಣೀರು ಶಾಪ ಕೇವಲ ಕಣ್ಣೀರಲ್ಲ, ಅದು ಶಾಪವದು ಅಂತ ಹೇಳಬಹುದು. ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಬರುವುದಿಲ್ಲ. ಉತ್ತಮ ಬುದ್ಧಿ, ಉತ್ತಮ ಯೋಚನೆ, ಉತ್ತಮ ಕೆಲಸ, ಉತ್ತಮ ಮಾತು, ನಿಮ್ಮ ಉತ್ತಮ ವರ್ತನೆ, ಕರುಣೆ, ಅಹಿಂಸೆಯಿಂದ ಪುಣ್ಯ ಸಿಗುತ್ತದೆ. ಮುಂಬರುವ ಜನ್ಮಕ್ಕೆ ಈ ಜನ್ಮವೇ ಬುನಾದಿ ಆಗಿರುವುದು ಕಟು ಸತ್ಯ. ನಿಮಗೆ ಕೆಟ್ಟದ್ದು ಮಾಡಿದವರು ಚೆನ್ನಾಗೇ ಇದ್ದಾರೆ, ನಾನು ಮಾತ್ರ ಕಷ್ಟಗಳಿಂದ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದೇನೆ ಎಂದು ಕೊರಗಬೇಡಿ. ನಿಮ್ಮ ತಾಳ್ಮೆಗೆ ಬೆಲೆ ಸಿಕ್ಕೇ ಸಿಗುತ್ತದೆ. ಸುಮ್ಮನೆ ಇರಿ. ಹೇಗೆ ಭಗವಂತ ತನ್ನ ಕೈಯಲ್ಲಿ ಎಲ್ಲವೂ ಇದ್ದರೂ ಸುಮ್ಮನೆ ಇರುತ್ತಾನಲ್ಲ, ಹಾಗೇ ಇರಿ. ಮೋಸ ಮಾಡಿ ಸಂಪಾದನೆ ಮಾಡಿದ ಹಣದಲ್ಲಿ ಸ್ವಲ್ಪ ಹಣ ಪುಣ್ಯದ ಕಾರ್ಯಕ್ಕೆ ವಿನಿಯೋಗ ಮಾಡಿದರೆ ಆ ಪುಣ್ಯದ ಫಲ ಮೋಸ ಹೋದವರಿಗೆ ಸೇರುತ್ತದೆ ಹೊರತು ಮೋಸ ಮಾಡಿದವರಿಗೆ ಅಲ್ಲ. ಮೋಸ ಮಾಡಿದವರಿಗೆ ಪಾಪದ ಫಲ ಕಟ್ಟಿಟ್ಟ ಬುತ್ತಿ ಎಂದು ಶ್ರೀಕೃಷ್ಣ ಹೇಳಿದ್ದಾನೆ. ಗೌರವವು ಒಂದು ಅಧಿಕಾರವಾಗಿರುತ್ತದೆ ಹಾಗೂ ಅವರು ನಿಭಾಯಿಸುವ ಕರ್ಮವೂ ಸಹ ಅವರವರ ಫಲವಾಗಿರುತ್ತದೆ. ಅವರವರು ಮಾಡುವ ಕೆಲಸದಲ್ಲಿ ಅವರವರಿಗೆ ಸಿಗುವ ಕರ್ಮದ ಫಲವೇ ಗೌರವ ಎಂಬ ಅಧಿಕಾರವಾಗಿರುತ್ತದೆ. ಆದರೆ ಅವರು ಮಾಡುವ ಕರ್ಮವು ಧರ್ಮದ ಮಾರ್ಗದಲ್ಲಿ ಇದ್ದರೆ ಅವರಿಗೆ ಗೌರವ ಎಂಬ ಅಧಿಕಾರವು ತಾನಾಗಿಯೇ ಒಲಿದು ಬರುತ್ತದೆ. ನೀವು ಮಾಡಬೇಕಾದದ್ದನ್ನು ಎಲ್ಲವನ್ನೂ ಮಾಡಿ, ಆದರೆ ದುರಾಸೆಯಿಂದ ಅಲ್ಲ, ಅಹಂಕಾರದಿಂದ ಅಲ್ಲ, ಕಾಮದಿಂದ ಅಲ್ಲ, ಅಸೂಯೆಯಿಂದಲ್ಲ, ಬದಲಾಗಿ ಪ್ರೀತಿ, ಕರುಣೆ, ನಮ್ರತೆ ಮತ್ತು ಭಕ್ತಿಯಿಂದ ಮಾಡಿ. ಭಗವಂತ ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಕೊಟ್ಟರೆ ನಿನ್ನ ವಿಶ್ವಾಸವನ್ನು ಇನ್ನೂ ಗಟ್ಟಿ ಮಾಡಿರುತ್ತಾನೆಂದು ಅರ್ಥ. ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಸಿಗದಿದ್ದರೆ ನಿನ್ನನ್ನು ಪರೀಕ್ಷಿಸುತ್ತಿದ್ದಾನೆ ಎಂದು ಅರ್ಥ. ನಿನ್ನ ಪ್ರಾರ್ಥನೆಗೆ ಯಾವತ್ತೂ ಪ್ರತಿಫಲವೇ ಸಿಗದಿದ್ದರೆ ನಿನಗೆ ಅತ್ಯುತ್ತಮವಾದದ್ದನ್ನು ಕಾಯ್ದಿರಿಸಿದ್ದಾನೆ ಎಂದು ಅರ್ಥ. ಒಂಟಿಯಾದೆ ಎಂದು ಕೊರಗಬೇಡ. ಸೂರ್ಯನು ಒಂಟಿ, ಚಂದ್ರನು ಒಂಟಿ, ಆದರೂ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ? ಒಂಟಿಯಾದಾಗಲೇ ನೀನು ಏನು ಅಂತ ಅರ್ಥವಾಗುವುದು, ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯುವುದು. ಸೂರ್ಯ ಚಂದ್ರರಂತೆ ಜಗತ್ತಿಗೆ ಬೆಳಕು ನೀಡುವುದು ಬೇಡ. ನಿನ್ನ ಬದುಕಿಗೆ ನೀ ಬೆಳಕಾಗು ಸಾಕು. ಆಗ ನಿನ್ನ ಬದುಕು ಧನ್ಯ ಅಂತ ಹೇಳಬಹುದು. ಇದೇ ಸತ್ಯ. ಯಾರಿಗೆ ಯಾರೂ ಇಲ್ಲ, ನಿನಗೆ ನೀನೇ ಎಲ್ಲ. ಅವರು ನನ್ನವರು, ಇವರು ನನ್ನವರು ಎಂದು ನಂಬಿ ನೋವಿನಲ್ಲಿ ನೊಂದು ಬೆಂದು ಬಳಲಿ ಹೋದೆ ಎಂದು ಕೊರಗುವುದು ಬೇಡ, ಚಿಂತಿಸುವುದು ಬೇಡ. ಯಾಕೆಂದರೆ ನಿನ್ನ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದೊಂದು ಪಾಠ ಕಲಿಸಲು ಮಾತ್ರ ಬಂದಿರುತ್ತಾರೆ ಅಷ್ಟೇ ಎನ್ನುವುದು ತಿಳಿದುಕೊಳ್ಳಬೇಕು. ನೀರು ಕುಡಿಯುವ ಮೊದಲು ಬಾಯಾರಿಕೆಯನ್ನು ಅನುಭವಿಸಬೇಕು.
ಹಣವನ್ನು ಪಡೆಯುವ ಮೊದಲು ಬಡತನವನ್ನು ದುಃಖವನ್ನು ಅನುಭವಿಸಬೇಕಾಗುತ್ತದೆ. ನಿದ್ರೆಯನ್ನು ಆನಂದಿಸುವ ಮೊದಲು ಆಯಾಸದ ನೋವನ್ನು ಅನುಭವಿಸಬೇಕಾಗುತ್ತದೆ. ಯಾವುದೇ ಪ್ರಪಂಚದ ಸಂತೋಷವನ್ನು ಪಡೆಯುವ ಮೊದಲು ದುಃಖವನ್ನು ಅನುಭವಿಸಲೇಬೇಕು. ಗೌರವ ಕೊಟ್ಟು ಮಾತನಾಡುತ್ತಾರೆ ಎಂದ ಮಾತ್ರಕ್ಕೆ ಅವರನ್ನು ಹೇಡಿಗಳು ಎಂದು ತಿಳಿದುಕೊಳ್ಳುವುದು ಮೂರ್ಖತನದ ಲಕ್ಷಣ. ಕೆಟ್ಟವರು ಕೆಟ್ಟತನದ ಮಾತುಗಳಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು. ಒಳ್ಳೆಯವರ ಮೌನದ ಹಿಂದೆ ಮಹಾ ವಿನಾಶವೇ ಕಾದಿರುತ್ತದೆ. ನೆನಪಿರಲಿ, ಕರ್ಮದ ಏಟು ತುಂಬ ಭಯಂಕರವಾಗಿ ಇರುತ್ತದೆ. ನಮ್ಮ ಸಂಗ್ರಹವಾದ ಪುಣ್ಯ ಯಾವಾಗ ಮುಗಿದು ಹೋಗುತ್ತದೆ ಎಂದು ನಮಗೆ ತಿಳಿಯುವುದಿಲ್ಲ. ಪುಣ್ಯ ಮುಗಿದ ನಂತರ ಸಮರ್ಥ ರಾಜನು ಭಿಕ್ಷೆ ಬೇಡಬೇಕಾಗುತ್ತದೆ. ಆದ್ದರಿಂದ ಯಾರೊಂದಿಗಾದರೂ ಮೋಸ, ಕಪಟ, ವಂಚನೆ ಮಾಡಿ ಯಾರ ಆತ್ಮವನ್ನು ಮೋಸ ಮಾಡಬೇಡಿ. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ನೆಮ್ಮದಿ ಇಲ್ಲ. ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಮನಸ್ಸಿಗೆ ಶಾಂತಿಯೇ ಇಲ್ಲ. ನಾನು ನಂಬುತ್ತೇನೆ, ನೀ ನಂಬು. ಮಳೆ ಬರುವ ಮುನ್ನ ಗುಡುಗು ಸಿಡಿಲು ಬಂದು ಹೆದರಿಸುವಂತೆ ಕಷ್ಟಗಳು ನಿನ್ನ ಜೀವನದಲ್ಲಿ ಬರುತ್ತವೆ. ಸಾಕಪ್ಪ ಜೀವನ ಎನಿಸುವಂತೆ ನೋವು ಕೊಡುತ್ತವೆ. ಬ್ಯಾಡ್ ಟೈಮ್ ಬರುತ್ತದೆ. ಆದರೆ ಒಂದು ನೆನಪಿರಲಿ, ಬೇಸಿಗೆ ಮುಗಿದು ಬರುವ ಮುಂಗಾರಿನಂತೆ, ಆಷಾಢ ಮುಗಿದು ಬರುವ ಶ್ರಾವಣದಂತೆ ನಿನಗೂ ಒಳ್ಳೆ ಟೈಮ್ ಬಂದೇ ಬರುತ್ತದೆ, ನನ್ನಾಣೆ. ಕೇಳಿದ್ರಲ್ಲ ಫ್ರೆಂಡ್ಸ್, ಶ್ರೀಕೃಷ್ಣನ 5 ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿ